ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಈಗ ಎದ್ದಿದ್ದೀನಿ, 4 ಗಂಟೆ ಆಗಿದೆ. ಆದರೆ ಹೊರಗಡೆ ನೋಡಿದರೆ ಫುಲ್ಲು ಮಳೆ ಬೀಳ್ತಾ ಇದೆ. ಸೊ ಏನು ಮಾಡುವ ಅಂತ ಗೊತ್ತಾಗ್ತಿಲ್ಲ. 4 o'clock ಆಗಿದೆ. ಈಗ ಸ್ನಾನ ಮಾಡಿ ಹೋಗುವ ಅಂತಿದ್ದೀನಿ. ರೈನ್ ಕೋಟ್ ಹಾಕಿ ಹೋಗ್ತೀನಿ. ಏನಾಗುತ್ತೆ ನೋಡೋದು. ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟ್ರ್ ಏನೋ ಇದೆ. 1.7 ಕಿಲೋಮೀಟ್ರ್, ಆಲ್ಮೋಸ್ಟ್ 2 ಕಿಲೋಮೀಟ್ರ್. ನೋಡುವ, ಲಗೇಜ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ರೂಮಲ್ಲಿ. ಸೊ ಓಕೆ, ನೋಡಿ ಇಲ್ಲಿ ಮಳೆ ತೋರಿಸ್ತೀನಿ ನಿಮಗೆ. ನೋಡಿ, ಫುಲ್ಲು ಕತ್ಲೆ ಇದೆ ಹೊರಗಡೆ, ಫುಲ್ಲು ಕತ್ಲೆ ಇದೆ. ನನ್ನ ಬೈಕ್ ಅಲ್ಲಿದೆ, ಅಲ್ಲಿ ಎಲ್ಲ ಇದೆ. ಜೋರಾಗಿ ಬೀಳ್ತಾ ಇರುತ್ತೆ ಮಳೆ. ಇವತ್ತು ಬೆಳಿಗ್ಗೆ ನೋಡಬೇಕು, ಈಗ ಮಸ್ತ್ ಕಾಣುತ್ತೆ ಇಲ್ಲಿ. ಓಕೆ, ಬಟ್ಟೆ ಎಲ್ಲ ಒಣಸ್ಲಿ ಹಾಕ್ತೀನಿ. ಇಲ್ಲ ಒಂದು ದಾರ ಕಟ್ಕೊಟ್ಟಿದ್ದಾರೆ ಪಾಪ, ಒಣಸ್ಲಿ ಅಂತ. ಎಲ್ಲ ಹಂಗೆ ಬಿಡ್ತಾ ಇದ್ದೀನಿ. ಬಿಸ್ಕಿಟ್ ಇದೆ, ಬಿಸ್ಕಿಟ್ ಅಂತ ತಿನ್ನಬೇಕು. ಬನ್ನಿ. ಗೈಸ್, ಈಗ ಫ್ರೆಶ್ ಅಪ್ ಎಲ್ಲ ಆಗಿದೆ. 5 o'clock ಆಗಿದೆ, ಅಂದರೆ 4:50 ಇಲ್ಲ. 10 ಮಿನಿಟ್ಸಲ್ಲಿ ಹೋಗ್ಬೇಕು. ಅದೇ ಕಾರಣ ಇವತ್ತು ದರ್ಶನ ಅಂತ ಆಗಲೇಬೇಕು, ಇಲ್ಲಾಂದರೆ ಲೇಟ್ ಆಗುತ್ತೆ. ಮತ್ತು ಬೇರೆ ಕಡೆನೂ ಹೋಗ್ಬೇಕಲ್ಲ. ಹೆಲ್ಮೆಟ್ ತೊಗೊಂಡು ಹೋಗೋದು ಬೇಡ ಅನ್ನಿಸ್ತಿದೆ ನನಗೆ. ನೋಡುವ, ಇದೇ ಹೋಟೆಲಲ್ಲಿ ನಾನು ನಿಂತಿರೋದು. ಬೈಕ್ ಇಲ್ಲಿದೆ. ಅದರ ಮಳೆದಲ್ಲಿ ನಿಂತು ಪಾಪ ಏನೋ ಆಗೋಗಿದೆ ಅದು. ಓಂ ನಮಃ ಶಿವಾಯ, ಜೈ ಭೋಲೆನಾಥ್. ನಿನ್ನ ದರ್ಶನಕ್ಕೆ ಬರ್ತಾ ಇದ್ದೀನಿ, ಹುಷಾರಾಗಿ ನೋಡ್ಕೋಪ ನಮ್ಮನ್ನು. ಕೋಲ್ಡ್ ಸ್ಟಾರ್ಟ್ ಆಯಿತು ಗೈಸ್, ಮಾನ್ಸೂನ್ ಸ್ಟಾರ್ಟ್. ಲೈಟ್ ಒಂದೇ ತಾಗ್ತಾ ಇದೆ. ಈಗ ನೋಡಿ, ಈ ಸೈಡಿಂದ ಎಷ್ಟೇ ತಾಗ್ತಾ ಇದೆ, ಆಗ್ತಾನೇ ಇಲ್ಲ. ಈಗ ವೈಟ್ ಬಂದಿದೆ, ಎಲ್ಲೋ ಬಂದಿದೆ. ವೈಟ್ ಬಂದಿದೆ, ಎಲ್ಲೋ ಬಂದಿದೆ. ಗೈಸ್, ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದೆ. ಮಳೆ ಫುಲ್ ಬರ್ತಾ ಇದೆ. ಸೊ ಟೆಂಪಲ್ 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 ദർശനം ദർശനത്തിനുള്ളിൽ ഇല്ല, ഡൗൺ. ബൗലി റിവർ വണ്ടി എവിടെ പാർക്ക് ചെയ്യാ? വണ്ടി പാർക്ക് ചെയ്തിട്ട് ഈ പുഴയുണ്ട്, പുഴ. ഓക്കെ, പുഴ കഴിഞ്ഞിട്ട് ഉള്ളിൽ പോകണം, കാട്ടിനുള്ളിൽ. വാക്ക് ಮಾಡಿ. ಬೈಕ್ ಇಲ್ಲ, ಬೈಕ್ ಪಾರ್ಕಿಂಗ್ ಇಲ್ಲೇ ಹೋಗುತ್ತಾ? ಇಲ್ಲಿಂದ ಎಲ್ಲ ನಡ್ಕೊಂಡು ಹೋಗ್ಬೇಕಂತ ಹೇಳ್ತವ್ರೆ. ಬೈಕನ್ನು ಇಲ್ಲೇ ಎಲ್ಲ ಇಡಬೇಕು, ಪಾರ್ಕ್ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ನೋಡಿ, ಗಾಡಿ ಈ ಅಂಗಡಿ ಮುಂದೆ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ನಾನೀಗ ರೇನ್ಕೋಟ್ ಬಿಚ್ಚಿ ಹೆಲ್ಮೆಟನ್ನು ಇಲ್ಲೇ ಮೌಂಟ್ ಮಾಡಿ ಹೋಗ್ತಾ ಇದ್ದೀನಿ. ಟೆಂಪಲ್ ಹತ್ರ ಸಿಗ್ತೀನಿ. ಇಲ್ಲಿ ಪಂಚೆ ಇಲ್ಲದೆ ಒಳಗೆ ಬಿಡಲ್ಲ ಅಂತೆ. ಪಂಚೆ ಅಂದ್ರೆ ಲುಂಗಿ. ಅದಕ್ಕೆ ನಾನೀಗ ಲುಂಗಿ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನೋಡುವ ಎಷ್ಟಕ್ಕೆ ಕೊಡ್ತಾರೆ ಅಂತ. ಮುಂದೆ ಆ ಶಾಪಿಗೆ ಹೋಗ್ತಾ ಇದ್ದೀನಿ ಈಗ. ಇಲ್ಲ, ಆ್ಯಕ್ಚುಲಿ ಎಲ್ಲರೂ ನೋಡಿ, ಎಲ್ಲ ಒಂದು 4-5 ಜನರಿಗೆ ಕೇಳಿದೆ, ಅವರಂತ ಇದ್ದಾರೆ ಲುಂಗಿ ಬೇಕೇ ಬೇಕು ಅಂತ. ಫುಲ್ಲು ಜನ. ಇನ್ನೊಂದು ನನ್ನ ವೇಷಭೂಷ ನೋಡಿ, ಇಲ್ಲಿ ನೋಡಿ, ಈ ರೀತಿ ಮಾಡಿಕೊಂಡೆ ನೀವು ಒಳಗಡೆ ದರ್ಶನ ಪಡ್ಬೋದಂತೆ. ಇಲ್ಲಿ ಜನ ಎಲ್ಲ ನಿಂತಿದ್ದಾರೆ ನೋಡಿ, ಫುಲ್ಲು ಕ್ಯೂ. ಫುಲ್ಲು ಕ್ಯೂ.
ನೋಡಿ, ಇಲ್ಲಿಂದ ಫುಲ್ ಲೈನ್ ನೋಡಿ. ಇಲ್ಲಿ ನೀರು ನೋಡಿ, ಡ್ಯಾಮ್ ಫುಲ್ಲು ಜನರದ ಲೈನು. ಬಟ್ ನಂಗೆ ಒಬ್ಬನಿಗೆ ಇಲ್ಲಿಂದ ಬಿಟ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪೂರ ಮಳೆ ಫುಲ್ಲು ಬರ್ತಾ ಇದೆ. ನಾನು ರೈನ್ಕೋಟ್ ಏನೂ ಹಾಕಿಲ್ಲ. ನಾವು ನದಿದಲ್ಲಿ ಸ್ನಾನ ಮಾಡುವಾಗ ಸ್ವಲ್ಪ ಜನ ಸ್ನಾನ ಮಾಡ್ತಾ ಇದ್ದಾರೆ. ಮಳೆದಲ್ಲೂ ಸ್ನಾನ ನೋಡಿ, ಮಳೆದಲ್ಲೂ ಸ್ನಾನ. ಆದರೂ ಸ್ವಲ್ಪ ಜನ ಮಾಡಲ್ಲ, ಹಿಂಗೆ ಹೋಗ್ತಾರೆ. ಈಗ ನಾನು ಒಂದು ಸ್ವಲ್ಪ ತಲೆ ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡುವ ಹೆಂಗೆ ಹುರಿತಾ ಇದೆ ಗೊತ್ತಾ ಅಲ್ಲಿ ನೀರು, ಅಂದರೆ ಹರಿತಾ ಇದೆ, ಹುರಿತಾ ಇಲ್ಲ. ನೀವು ಮಾಡ್ತೀರಾ ಸ್ನಾನ? ಹೇಳಿ. ನೋಡಿ, ಟೆಂಪಲ್ ದರ್ಶನಕ್ಕೆ ಎಲ್ಲಿಂದ ಅಂತ ಗೊತ್ತಿಲ್ಲ ನನಗೆ, ಆದರೆ ಜನ ಹೋಗುವಂಗೆ ನಾನು ಹೋಗ್ತಾ ಇದ್ದೀನಿ ನೋಡಿ. ಪೂರ ಫುಲ್ಲು ಲೈನ್ ತಾಗಿದೆ. ಇಲ್ಲಿಂದ ಒಂದು ಸೈಡ್ ಹೋಗೋದು ಲೈನು, ಈ ಸೈಡಿಂದ ಬರೋದು ಲೈನು, ಆ ಸೈಡಿಂದ ಹೋಗೋದು ಲೈನು. ಇದು ಫುಲ್ ನದಿ. ಇದಕ್ಕೆ ಬಾವಲಿ ನದಿ ಅಂತ ಹೇಳ್ತಾರೆ ನೋಡಿ, ಪೂರ. ಬಟ್ ಈ ನದಿನೇ ಇಲ್ಲಿ ದಡಕ್ಕೆ ಬಂದಿದೆ ನೋಡಿ. ಕಾಲೇಜ್ ಎಲ್ಲ ಸ್ನಾನ ಗಿನ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೇ ಸ್ನಾನ ಮಾಡಿ ಇಲ್ಲಿಂದಾನೇ ಹೋಗ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಫುಲ್ ಲೈನ್ ಇದೆ ನೋಡಿ, ಅಲ್ಲಿಂದ ಅಲ್ಲಿ ತನಕ ಫುಲ್ ಲೈನು ನೋಡಿ. ಗೈಸ್, ನಾನು ಇವಾಗ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೇನೆ. ರಾಂಗ್ ರೂಟ್ ಗೊತ್ತಾ? ಒನ್ ವೇ ಇದು. ಒಂದು ಸೈಡ್ ಆ ಸೈಡಿಂದ ಲೈನು, ಬಟ್ ಈ ಸೈಡಿಂದ ನಾನು ಹೋಗ್ತಾ ಇರೋದು ನೋಡಿ. ನೋಡಿ, ಎಲ್ಲ ಬೋರ್ಡ್ ಎಲ್ಲ ಹಚ್ಚಿದ್ದಾರೆ, ಲೈನ್ಸ್ ಎಲ್ಲ ಇದೆ. ಇಲ್ಲಿ ಹೆಂಗಿದೆ ಗೊತ್ತಿಲ್ಲ ಟೆಂಪಲ್ ನೋಡಿ. ಗೈಸ್, ಈ ವ್ಯೂ ನೋಡಿ. ನದಿ ಇದು ಆ್ಯಕ್ಚುಲಿ ಕೆಳಗಡೆ ಒಂದು ನದಿ ಇದು. ಅದು ಮೇಲ್ಗಡೆ ಆ ಸೈಡಿಗೆ ಮಧ್ಯದಲ್ಲಿ ಟೆಂಪಲ್ ಇದೆ ನೋಡಿ. ನದಿ ಒಳಗಡೆನೇ ಇದೆ ಟೆಂಪಲ್. ಬನ್ನಿ ನಾವು ನೋಡಿ. ಎಲ್ಲ CCTV ಎಲ್ಲ ಹಚ್ಚಿದ್ದಾರೆ. ವಾಟರ್ ಪ್ರೂಫ್ ಅನಿಸುತ್ತೆ ನನಗೆ CCTV ಎಲ್ಲ. ಆಮೇಲೆ ಅಲ್ಲಿ ಪೊಲೀಸ್ ಕೌಂಟ್ರ್ ಕೂಡ ಇದೆ. ಅಲ್ಲಿ ಏನಾದರೂ ಆದರೆ ಅಲ್ಲಿ ಹೇಳ್ಬೋದು. ಇದು ಆ್ಯಕ್ಚುಲಿ ಗುಡ್ಸ್ಲಿಂದ ಮಾಡಿರೋ ಟೆಂಪಲ್ ಇತ್ತು ನೋಡಿ. ಇದೆಲ್ಲ ಗುಡ್ಸ್ಲು ಆ ರೀತಿ ಅಲ್ಲೂ ಇದಾವೆ ನೋಡಿ. ಪೂರ ಗುಡ್ಸ್ಲಿಂದ ಮಾಡಿರೋ ಟೆಂಪಲ್ ಇದೆ. ಜನ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ನೀರಲ್ಲಿ. ನೀರಲ್ಲಿ ಕಾಲಿ ಇಡ್ತಾ ಇದ್ದೀನಿ. ಇದು
ಆ್ಯಕ್ಚುಲಿ ಇದು ಬಾವಲಿ ನದಿ, ಇದು ಬಾವಲಿ ರಿವರ್ ಅಂತಾರೆ ಇದಕ್ಕೆ, ಬಾವಲಿ ನದಿ ಅಂತ ಕರೆಯಲ್ಪಡುತ್ತೆ ಇದು. ಈ ನದಿ ಒಳಗಡೆ ಮಿಡಲಲ್ಲಿ ಇದೆ ಈ ಟೆಂಪಲ್ಲು. ಇನ್ನೊಂದು ಟೆಂಪಲಲ್ಲಿ ಎಲ್ಲಿಂದ ದರ್ಶನ ಪಡಿಬೇಕಂತ ನಂಗೆ ಗೊತ್ತಿಲ್ಲ ಲೆಟ್ರಲ್ಲಿ, ಆದ್ರೂ ನಾನು ಈ ಲೈನ್ ಹಿಂದ್ಗಡೆನೇ ಹೋಗ್ತಾ ಇದ್ದೀನಿ. ನೋಡುವ ಎಲ್ಲಿಂದ ದರ್ಶನ ಸಿಗುತ್ತೆ ಅಂತ. ನೋಡಿ ಅಲ್ಲಿ ಹಳೆಯ ಕಾಲದ ಅಡುಗೆ ಹೆಂಗೆ ಮಾಡ್ತಾರೆ ಗೊತ್ತಾ, ಆ ರೀತಿ ಎಲ್ಲ ಒಳಗಡೆ ಮಾಡ್ತಾ ಇದ್ದಾರೆ. ನಾನು ತೋರಿಸ್ತೀನಿ. ಅಲ್ಲಿಂದ ಬರ್ತಾ ಇದೆ ನೋಡಿ ಗೈಸ್. ನಮಗಿವತ್ತು ಯಾರು ಸಿಕ್ಕಿದ್ದಾರೆ ಗೊತ್ತಾ? ನಿಮ್ಮೆಲ್ಲರ ಪ್ರೀತಿಯ ಧನರಾಜ್ ಆಚಾರ್. ತೋರಿಸ್ತೀನಿ ಬನ್ನಿ, ಮೀಟ್ ಆಗೋಣ. ನನಗೂ ಗೊತ್ತಿಲ್ಲ ನಾನು ಏನಂತ ಹೇಳ್ತೀನೋ ಅಂತ, ಆದರೂ ಅವ್ರ ಲಾಗ್ಸ್ ಎಲ್ಲ ನಾನು ನೋಡ್ತೀನಿ, ಆದರೆ ಅವ್ರ ಕಾಮಿಡಿ ಲಾಗ್ಸ್ ಅಷ್ಟೇ ನಾನು ನೋಡೋದು ಏನಾ. ಈಗ ನಾನು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಮೊಬೈಲ್ ಇಲ್ಲ, ಇಲ್ಲಾಂದ್ರೆ ಸರ್ಚ್ ಮಾಡ್ತಿದ್ದೆ. ಅವ್ರದ್ದು ಹೆಸರು ಧನರಾಜ್ ಆಚಾರ್. ಯೂಟ್ಯೂಬಲ್ಲಿ ಲಾಗ್ಸ್ ಮಾಡ್ತಾರೆ, ತೋರಿಸ್ತೀನಿ ಬನ್ನಿ ನಿಮಗೂ. ಅವ್ರು ಇಲ್ಲೇ ಇದ್ದಾರೆ. ನೋಡಿ ಇವ್ರೆ, ನಂಬಿಕೆನೇ ಆಗ್ತಾ ಇಲ್ಲ ಇಲ್ಲಿ ಭೇಟಿಯಾಗಿರೋದು. ಸಬ್ಸ್ಕ್ರೈಬರ್ ನಾನು, ಇಲ್ಲೇ ಬೆಂಗಳೂರು ಕಾರವಾರದಲ್ಲಿರೋದು. ನಿಮ್ಮ ಡೈಲಿ ವ್ಲಾಗ್ ವಾಚ್ ಮಾಡ್ತೀನಿ ನಾನು. ನಂದು ಇದೆ ಯೂಟ್ಯೂಬ್ ಚಾನಲ್, NK150 ರೈಡರ್ ಅಂತ. ಮೋಟೋ ವ್ಲಾಗ್ಸ್ ಮಾಡ್ತೀನಿ. ಓಕೆ, ಮತ್ತೆ ಬಂದಿರೋದು ಸರ್? ಹೌದು. ಓಕೆ, ನಿನ್ನೆ ನೈಟ್ ಬಂದು. ಹಾಂ, ಹೆಸರೇನು? ಪ್ರಸಿದ್ಧಿ. ಒಬ್ಬರೇ? ಹಾಂ, ಅದೇ ನೋಡಿದೆ, ನನಗೆ ಇದು ಗೊತ್ತಾಗಲೇ ಇಲ್ಲ ಸಡನ್ಲಿ. ಆಮೇಲೆ ಈ ಸೈಡ್ ನೋಡಿದೆ, ಆಮೇಲೆ ಗೊತ್ತಾಯ್ತು ನೀವೇ ಅಂತ. ನೋಡಿ ಅವ್ರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ, ಅಲ್ಲಿ ಹೋದ್ರು. ಗೈಸ್, ನಿಮಗೆ ಆ ಗುಡ್ಡದ ಮೇಲೆ ಹೆಂಗೆ ಕಾಣ್ತಾ ಇದೆ ಅಲ್ಲಿ ನೋಡಿ, ಫುಲ್ಲು ಆ ಗುಡ್ಡದ ಮೇಲೆ ಏನು ಕಾಣ್ತಾ ಇದೆ ನೋಡಿ. ಪೂರಾ ಒಂಥರ ಫಾಗ್ ಬಂದಿದೆ ನೋಡಿ, ಫುಲ್ಲು ಏನು ನೋಡಿ. ಫಾಗು, ಕೆಳಗಡೆ ನದಿ, ಮಿಡಲಲ್ಲಿ ಟೆಂಪಲ್ಲು. ವಾವ್, ಏನು ಗುರು. ನಾನು ಆ್ಯಕ್ಚುಲಿ ಈಗ ಇಷ್ಟೊತ್ತು ತನಕ ಎಲಿಫೆಂಟ್ನನ್ನು ವೇಟ್ ಮಾಡ್ತಾ ಇದ್ದೆ, ಆನೆ ಯಾವಾಗ ಬರುತ್ತೆ ಅಂತ ನೋಡ್ತಾ ಇದ್ದೆ. ಆನೆ ಈಗ ನಂಗೆ ಅನ್ನಿಸ್ತಾ ಇಲ್ಲ ಅದು ಬರೋ ಥರ. ನಿನ್ನೆ ಒಬ್ಬರು ಅಣ್ಣ ಹೇಳಿದರು ಒಂದು 10 ಗಂಟೆಗೆ ಬರುತ್ತಂತೆ, 10 o'clock ನೋಡಿ. ಇದೇ ಮೇನ್ ಟೆಂಪಲ್ ಇಲ್ಲೇ ಇರೋದು. ಇದು ಆ್ಯಕ್ಚುಲಿ ಅವ್ರ ನೀರಲ್ಲೆಲ್ಲ 360 ಡಿಗ್ರಿ ದರ್ಶನ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಜನ ಎಲ್ಲ ಅಲ್ಲಿಂದ ಬರ್ತಾರೆ, ಹಂಗೆ ಇಲ್ಲಿಂದ ಬಂದು ಹಿಂಗೆ ಲೈನ್ ಸುತ್ತಾಡಿ ನೋಡಿ ಈ ಸೈಡಿಂದ ಹಿಂಗೆ ಕೆಳಗಡೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಕಡೆಯಿಂದ ಕೆಳಗಡೆ ಬರ್ತಾರೆ. ಸೂಪರ್. ಅಲ್ಲಿ ನೋಡಿ, ಅಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಇದು ಆ್ಯಕ್ಚುಲಿ ಪಾರ್ಕಿಂಗ್ ಏರಿಯಾ. ಇದು ನೋಡಿ, ಎಲ್ಲ ಟಿಟಿ ಇಲ್ಲಿ ಜಾಸ್ತಿ ಯಾವುದು ಬೈಕ್ ನೋಡ್ಲಿಕ್ಕೆ ಸಿಗೋಲ್ಲ ನಿಮಗೆ. ಸ್ಪ್ಲೆಂಡರ್ ಗಿಂಡರ್ ಅಂತ ನಿಮಗೆ ಸಿಗುತ್ತೆ. ಅಲ್ಲಿ ನೋಡಿ, ಅಲ್ಲಿದೆ ನನ್ನ ಬೈಕು ನೋಡಿ. ಇಲ್ಲಿ ತನಕ ಲೈನ್ ತೆಗಿದೆ ನೋಡಿ, ಪಾರ್ಕಿಂಗ್ ಏರಿಯಾ ತನಕ. ಬನ್ನಿ. ಸೊ ಈ ರೀತಿ ನನ್ನ ದರ್ಶನ ಆಯಿತು ನೋಡಿ, ಇಲ್ಲಿದೆ.
ಬೈಕ್ ಎಲ್ಲಿ ಹಚ್ಚಿದ್ದೀನಿ. ಶೂ ನೋಡಿ ನಾನು ಎಲ್ಲಿಟ್ಟಿದ್ದೀನಿ ನೋಡಿ, ಶೂ ಒಳಗಡೆ ಹಾಕಿಟ್ಟಿದ್ದೀನಿ, ಇದ್ರದ್ದು ಒಳಗಡೆ. ಹೆಲ್ಮೆಟ್ಟು ಅದೇ ಅಂಗಡಿದಲ್ಲಿ ನೋಡಿ, ಇಲ್ಲೇ ಇದೆ, ಹೆಲ್ಮೆಟ್ ಈ ಅಂಗಡಿದಲ್ಲಿದೆ.